ಸ್ನೇಹಿತರೆ ನಮಸ್ಕಾರ. ರಾಜ್ಯ ಬಿಜೆಪಿಗೆ ನೂತನ ಸಾರಥಿ ಬರೋದು ಕನ್ಫರ್ಮ್ ಆಗಿದೆ. ಬಟ್ ಯಾರು ಬರ್ತಾರೆ, ಯಾರು ಮುಂದಿನ ರಾಜ್ಯಾಧ್ಯಕ್ಷರು ಆಗ್ತಾರೆ, ಇದು ಈಗ $1,000,000 ಪ್ರಶ್ನೆ ಆಗಿದೆ. ಈಗಾಗಲೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ತುಂಬ ಆಕ್ಟಿವ್ ಆಗಿ ನಾನೇ ಮುಂದಿನ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಂಥ ವಿಜೇಂದ್ರಗೆ ದೊಡ್ಡ ಶಾಕ್ ಎದುರಾಗುವಂಥ ಸಾಧ್ಯತೆ ಇದೆ. BS ಯಡಿಯೂರಪ್ಪನವರನ್ನು ಹೇಗೂ ಮೂಲೆಗುಂಪು ಮಾಡಿರುವಂಥ ಬಿಜೆಪಿ ಈಗ ಈ ವಿಜೇಂದ್ರ ಅವರನ್ನು ಕೂಡ ಮೂಲೆಗುಂಪು ಮಾಡಬೇಕು ಅನ್ನುವಂಥದ್ದು ಕೆಲವರ ಒತ್ತಾಯ. ಅದರಲ್ಲಿ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದು ಈಗ ಉಳಿದಿರುವಂತಹ ಪ್ರಶ್ನೆ. ಅಸಲಿಗೆ ಬಿಜೆಪಿಯ ಈಗಿನ ವಾಸ್ತವದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮನೆಯೊಂದು 3 ಬಾಗಿಲನ್ನಂತಾಗಿದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವಿರುದ್ಧ ಈ ಹಿಂದೆ ವಿರೋಧಿ ಬಣ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿತ್ತು. ಇದೀಗ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರು ಭೇಟಿಯ ಬೆನ್ನಲ್ಲೇ ಮತ್ತೆ ಈ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಜೊತೆಗೆ ಮಾಜಿ CM BS ಯಡಿಯೂರಪ್ಪ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದರು. ಇತ್ತ ಬಿಜೆಪಿಯ ಹಿರಿಯ ಲಿಂಗಾಯತ ನಾಯಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬಳಿಕ ತಣ್ಣಗಾಗಿದ್ದಂತಹ ಭಿನ್ನರ ಚಟುವಟಿಕೆ ಮತ್ತೆ ಸದ್ದಿಲ್ಲದೆ ಜೋರಾಗಿದೆ. ಯಾರ ಸುಳಿವಿಗೂ ಕೂಡ ಸಿಗದಂತೆ ಇವರ ಕೆಲಸ ನಡೀತಿದೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಿದೆ. ಅದೇ ಕಾರಣಕ್ಕೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಜೊತೆಗೆ ಅದರಲ್ಲಿ ಕೇಳಿ ಬರ್ತಿರುವಂಥ ಒಂದೆರಡು ಹೆಸರುಗಳು ಭಾರಿ ಅಚ್ಚರಿಗೂ ಕೂಡ ಕಾರಣವಾಗಿದೆ. ಹಾಗಾದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಮುಂದಿನ ಸಾರಥಿ ಆಗಬಹುದು, ಯಾರು ಮುಂದಿನ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು ಹೇಳ್ತಾ ಹೋಗ್ತೀನಿ. ಜೊತೆಗೆ ಅದರ ಹಿಂದಿನ ಲೆಕ್ಕಾಚಾರವನ್ನು ಕೂಡ ನಿಮ್ಮ ಮುಂದೆ ಇಡುತ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ನೀವು ಬಿಜೆಪಿಯ ಈ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಅಂದರೆ ಕೇಂದ್ರ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಗಮನಿಸಿದರೆ ಒಂದೊಂದೇ ರಾಜ್ಯದ ಕಂಪ್ಲೀಟ್ ಬೋರ್ಡನ್ನೇ ಚೇಂಜ್ ಮಾಡ್ತಾ ಬರ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕಂಪ್ಲೀಟಾಗಿ ಅಂದರೆ ಒಂದು ರಾಜ್ಯದ ಪದಾಧಿಕಾರಿಗಳ ಬದಲಾವಣೆಯನ್ನು ತಂದು ಆ ಮೂಲಕ ರಾಜ್ಯ ಬಿಜೆಪಿಗೂ ಕೂಡ ಒಂದು ಬೂಸ್ಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದೆ ಕೇಂದ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದು ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಾಗಿದೆ. ಈಗ ಬಾಕಿ ಇರೋದು ಕೇವಲ 6-7 ರಾಜ್ಯ ಮಾತ್ರ. ಕೇವಲ 6-7 ರಾಜ್ಯ. ಅದರಲ್ಲಿ ಕರ್ನಾಟಕನೂ ಕೂಡ ಇದೆ ಅನ್ನೋದು ಕುತೂಹಲ. ಅಂದರೆ ಕರ್ನಾಟಕದ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನವನ್ನು ಕೂಡ ಬದಲಾವಣೆ ಮಾಡುತ್ತೆ, ಜೊತೆಗೆ ಪದಾಧಿಕಾರಿಗಳನ್ನು ಕೂಡ ಬದಲಾವಣೆ ಮಾಡುತ್ತೆ ಅನ್ನೋದು ಫಿಕ್ಸ್. ಯಾವಾಗ ಮತ್ತು ಯಾರು, ಇದು ಮಾತ್ರ ಈಗ ಉಳಿದಿರುವಂತಹ ಯಕ್ಷ ಪ್ರಶ್ನೆ. ಅಲ್ಲಿಗೆ ಜುಲೈ 2ನೇ ವಾರದ ಒಳಗಡೆ ಈ ಪ್ರಕ್ರಿಯೆ ಮುಗಿಯೋದು ಕೂಡ ನಿಶ್ಚಳವಾಗಿ ಕಾಣಿಸ್ತಿದೆ. ಈ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಕಳೆದ 6-7 ತಿಂಗಳಿನಿಂದ ಹಲವು ಗಂಭೀರ ಬೆಳವಣಿಗೆಗಳು ನಡೆದಿರೋದ್ರ ಬಗ್ಗೆ ಕೂಡ ಕುತೂಹಲಕಾರಿ ಮಾಹಿತಿಗಳು ಹೊರಬಿದ್ದಿದ್ದಾವೆ. ಬಿಜೆಪಿಯಲ್ಲಿ ಆಗಾಗ ಸಕ್ರಿಯರಾಗಿ ತಟಸ್ಥ ಬಣದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಏರುವಂತಹ ನಿಟ್ಟಿನಲ್ಲಿ ತೀವ್ರ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕೇಂದ್ರ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಒಪ್ಕೊಳ್ಳಬಹುದು ಅನ್ನುವಂಥ ಮನಸ್ಥಿತಿಗೂ ಕೂಡ ಸೋಮಣ್ಣ ಬಂದಿದ್ದಾರೆ. ಆದರೆ ಅವರಿಗೆ ಕೇಂದ್ರ ಸಚಿವರಾಗಿಯೇ ಒಳ್ಳೆ ಕೆಲಸವನ್ನು ಮಾಡುವಂತೆ ಹೈಕಮಾಂಡ್ ಸೂಚಿಸಿದೆ. ಅಲ್ಲಿಗೆ ಈ ಪ್ರಸ್ತುತವಾಗಿರುವಂತಹ ಬಣ ಏನಿದೆ ಇದು ಮತ್ತೆ ಆಕ್ಟಿವ್ ಆಗುವಂತೆ ಮಾಡಿದೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ BY ವಿಜೇಂದ್ರ ಬಲವಾಗಿ ಬೇರೆಯವರನ್ನು ನೇಮಿಸೋದಕ್ಕೆ ಹೈಕಮಾಂಡ್ 6 ತಿಂಗಳ ಹಿಂದೆ ಗಂಭೀರವಾದಂಥ ಚಿಂತನೆಯನ್ನು ನಡೆಸಿತು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಭೇಟಿ ಮಾಡಿದಂಥ ಮಾಜಿ ಮುಖ್ಯಮಂತ್ರಿ ಒಬ್ಬರು ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿದರೂ ಕೂಡ ವಿಜೇಂದ್ರ ಹೆಸರಿಗೆ ಪರ್ಯಾಯವಾಗಿ ಹಿಂದುಳಿದ ವರ್ಗಗಳ ಕೋಟಾದಲ್ಲಿ ವಿ ಸುನೀಲ್ ಕುಮಾರ್, ಲಿಂಗಾಯತ ಮತ್ತು ಪಂಚಮಸಾಲಿ ಕೋಟಾದಲ್ಲಿ ಅರವಿಂದ್ ಬೆಲ್ಲದ್, ದಲಿತ ಕೋಟಾದಲ್ಲಿ ಅರವಿಂದ ಲಿಂಬಾವಳಿ, ಜೊತೆಗೆ ಇನ್ನುಳಿದಂಥ ಕೆಲವು ನಾಯಕರನ್ನು, ಒಕ್ಕಲಿಗ ಸಮುದಾಯದ ಕೆಲವು ನಾಯಕರನ್ನು, ಬೇರೆ ಬೇರೆ ಸಮುದಾಯದ ಕೆಲವೊಂದಷ್ಟು ನಾಯಕರನ್ನು ಕೂಡ ಸೂಚಿಸಿ ಬಂದಿದ್ರು. ಆದರೆ ಹೈಕಮಾಂಡ್ ಇದರಲ್ಲಿ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನು ಸ್ವತಃ ಸುನೀಲ್ ಕುಮಾರ್ ಜೊತೆಗೆ ವರಿಷ್ಠರು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚಿಸಿದ್ರು ಕೂಡ. ಆದರೆ ಆಗ ಸುನೀಲ್ ಕುಮಾರ್ ಕಡೆಯಿಂದ ಸ್ಪಷ್ಟ ನಿಲುವು ವ್ಯಕ್ತವಾಗಿರಲಿಲ್ಲ. ಇನ್ನು ಕೆಲವು ನಾಯಕರು ನಾನೇ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನಾನು ಆಗ್ತೀನಿ ಎನ್ನುವಂತಹ ಪಟ್ಟನ್ನು ಹಿಡಿದರೂ ಕೂಡ ಕೇಂದ್ರದ ನಾಯಕರು ಅದಕ್ಕೆ ಸೊಪ್ಪು ಹಾಕಲಿಲ್ಲ ಅನ್ನೋದು ಕೂಡ ಸತ್ಯ. ಕಳೆದ ಮಂಗಳವಾರವೇ ದೆಹಲಿಗೆ ಹೋಗಿರುವಂತಹ ವಿಧಾನಸಭೆಯ ವಿಪಕ್ಷ ನಾಯಕ ಅಶೋಕ್ ಮೂರನೇ ದಿನವೂ ಕೂಡ ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ. ಅಸಮಾಧಾನಿತರ ಬಣ ಮತ್ತೆ ಬೆಂಗಳೂರಿನಲ್ಲಿ ಸಭೆ ಸೇರಿದೆ. ಜುಲೈ 2ನೇ ವಾರದಲ್ಲಿ ನವದೆಹಲಿಗೆ ತೆರಳಿ ವರಿಷ್ಠರನ್ನು ಭೇಟಿ ಮಾಡುವಂಥ ಚಿಂತನೆಯಲ್ಲಿದೆ.
ಈ ಮಧ್ಯೆ ದೆಹಲಿ ಭೇಟಿಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತಹ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕರಾಗಿ ಅಶೋಕ್ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಅವರು ಬೇರೆ ಕೆಲಸಕ್ಕೆ ಹೋಗಿರ್ಬೋದು ಅಂತಲೂ ಕೂಡ ಹೇಳ್ತಾರೆ. ಈ ಮೂಲಕ ತಮಗೂ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಶೋಕ್ ದೆಹಲಿಗೆ ತೆರಳಿರುವಂಥ ಕಾರಣವನ್ನು ವಿಪಕ್ಷ ನಾಯಕರ ಸ್ಥಾನದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಅನ್ನುವಂಥ ಕುತೂಹಲವೂ ಕೂಡ ಇದೆ. ಒಂದು ವೇಳೆ ಬದಲಾವಣೆ ಆದಲ್ಲಿ ಶಾಸಕ ಮತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೆಗಲಿಗೆ ಅಶೋಕ್ ಜವಾಬ್ದಾರಿ ಏರಬಹುದು. ಆದರೆ ಅಶೋಕ್ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ತಾರಾ, ಅದು ಸ್ವಲ್ಪ ಡೌಟ್ಫುಲ್ ಅಂತಲೇ ಹೇಳಬಹುದು. ಇದೆಲ್ಲದರ ಮಧ್ಯೆ ಬಿಜೆಪಿಯ ಆಂತರಿಕ ವ್ಯತ್ಯಾಸಗಳನ್ನು ಸರಿಪಡಿಸೋದಕ್ಕೋಸ್ಕರ ಕಳೆದ ವಾರ ಸಭೆಯನ್ನು ನಡೆಸಿದಂಥ RSSನ ಒಂದು ಹಿರಿಯ ಮುಖಂಡರುಗಳು ಬೆಂಗಳೂರಿನಲ್ಲಿ ಒಂದಷ್ಟು ಗಂಭೀರವಾದಂತಹ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ. ಜೊತೆಗೆ ರಾಜ್ಯದಲ್ಲೂ ಕೂಡ ಕಂಪ್ಲೀಟಾಗಿ ಬಿಜೆಪಿಯ ಪದಾಧಿಕಾರಿಗಳ ಪಟ್ಟಿಯನ್ನು ಬದಲಾಯಿಸಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋದು ಕಟುವಾಸ್ತವ. ಯಾಕೆ ಅಂತೇಳಿ ಕೇಳಿದ್ರೆ, ವಿಜೇಂದ್ರ ರಾಜ್ಯಾಧ್ಯಕ್ಷರಾದಂತಹ ದಿನದಿಂದನೂ ಕೂಡ ವಿರೋಧಿ ಬಣ ಯಡಿಯೂರಪ್ಪ ಮತ್ತು ಈ BY ವಿಜೇಂದ್ರ ಇವರಿಬ್ಬರ ವಿರುದ್ಧನೂ ಕೂಡ ನಿರಂತರವಾಗಿ ವಾಗ್ದಾಳಿಯನ್ನೇ ಮಾಡ್ತಾ ಬಂದಿದೆ. ಇವರಿಗೆ ಒಪ್ಪಿಗೆನೇ ಇಲ್ಲ. ಅದರಲ್ಲೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಇಲ್ಲಿ ವಿಜೇಂದ್ರ ವಿರುದ್ಧ ಹೊರಹಾಕ್ತಾನೆ ಬಂದಿದ್ದಾರೆ. ಅಲ್ಲೂ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಒಂದು ಟೀಮನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಂದಷ್ಟು ಜನ ಇದರಲ್ಲಿ ಉಚ್ಚಾಟನೆಯೂ ಕೂಡ ಆಗಿದ್ದಾರೆ. ಈಗ ಯತ್ನಾಳ್ ಉಚ್ಚಾಟನೆಯ ಬಳಿಕ ವಿರೋಧಿ ಬಣ ತಣ್ಣಗಾಗಿತ್ತು, ತೆಪ್ಪು ಕೂತಿತ್ತು. ಆದರೆ ಕಳೆದ ವಾರವಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಭೇಟಿ ನೀಡಿದಂತಹ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿಯಲ್ಲಿ ಹಲವು ಮಹತ್ವದ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ. ಆದರೆ ಈಗ ಅದು ರಟ್ಟಾಯಿತು. ಹಲವು ತಿಂಗಳುಗಳ ಬಳಿಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಪ್ರಧಾನ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಯಡಿಯೂರಪ್ಪ ಮತ್ತೆ ಸಕ್ರಿಯ ರಾಜಕಾರಣದಲ್ಲಿ ಆಕ್ಟಿವ್ ಆದಂಥ ಬೆನ್ನಲ್ಲೇ ಬೆಂಗಳೂರಿನ ಬಂಡಾಯ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಈ ನಡುವೆ ಬಿಜೆಪಿ ನಾಯಕತ್ವದ ಬದಲಾವಣೆಯ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿ ಮುನ್ನೆಲೆಗೆ ತಂದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಅವರ ಪರವಾಗಿ ಇರೋದಕ್ಕಿಂತ ವಿರೋಧಿಗಳ ಸಂಖ್ಯೆ ಹೆಚ್ಚಾಗಿದೆ. ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಿದೆ. ಈ ಹಿಂದೆಯೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಲವು ಸಮುದಾಯದ ನಾಯಕರುಗಳ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಈಗ ಮತ್ತೆ ಆ ಹೆಸರುಗಳಲ್ಲಿ ಯಾವುದು ಆಯ್ಕೆ ಆಗ್ತದೆ, ಯಾವುದು ಸೈಡ್ಗೆ ಹೋಗುತ್ತೆ ಅನ್ನೋದು ಪ್ರಮುಖವಾಗಿರುತ್ತದೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ಕೇಂದ್ರ ಸಚಿವ ಮತ್ತು ಕೇಂದ್ರದ ಮಾಜಿ ಸಚಿವರುಗಳಾಗಿರ್ಬೋದು, ಇವರು ಕೂಡ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಕೂಡ ಹಾಕ್ಕೊಂಡಿರೋದು ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಇನ್ನು ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿರುವಂತಹ ಕುಮಾರ್ ಬಂಗಾರಪ್ಪ ಪಕ್ಷದ ಕಾರ್ಯಕರ್ತರು ವ್ಯವಸ್ಥಿತ ಬದಲಾವಣೆಯನ್ನು ಬಯಸ್ತಿದ್ದಾರೆ. ಇನ್ನು ವಿಜಯೇಂದ್ರ ಜನರ ಭಾವನೆಗೆ ತಕ್ಕಂತೆ ಪಕ್ಷವನ್ನು ಹೋರಾಟಕ್ಕೆ ಕರೆದೊಯ್ಯುವಲ್ಲಿ ವಿಫಲವಾಗಿದ್ದಾರೆ. ವಿಜಯೇಂದ್ರ ಜನರ ಭಾವನೆಯಂತೆ ನೇರವಾಗಿ ಹೋರಾಟವನ್ನು ಮಾಡ್ತಿಲ್ಲ. ಪಕ್ಷ ಜನರ ಭಾವನೆಯನ್ನು ಪ್ರತಿಬಿಂಬಿಸ್ತಿಲ್ಲ ಅಂತಲೂ ಕೂಡ ಆರೋಪವನ್ನು ಮೊನ್ನೆ ಹೊರಿಸಿದ್ದಾರೆ. ಇನ್ನು ಸೋಮಣ್ಣ ನಮ್ಮ ಪಕ್ಷದ ಹಿರಿಯ ನಾಯಕ, ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ರಾಜಕೀಯಕ್ಕೆ ಬರಬೇಕೇ ಬೇಡವ ಅನ್ನೋದನ್ನು ವರಿಷ್ಠರು ನಿರ್ಧರಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಟ್ಟು ಸೋಮಣ್ಣ ಸದ್ಯಕ್ಕಂತೂ ಬರೋದು ಡೌಟ್ಫುಲ್ ಅಂತಲೇ ಕಾಣಿಸ್ತಿದೆ. ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಮತ್ತೆ ಇಲ್ಲಿ ಈ ಸೋಮಣ್ಣಗಿಂತನೂ ಕೂಡ ಅಥವಾ ಬೇರೆ ಯಾವುದೇ ನಾಯಕರಿಗಿಂತನೂ ಕೂಡ ಹಾಗಾದರೆ ಈಗ ರೇಸ್ನಲ್ಲಿರೋರಲ್ಲಿ ಸಾಕಷ್ಟು ಜನರು ಮುಂಚೂಣಿಯಲ್ಲಿರೋರೆ, ಅಂದರೆ ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನುವಂಥ ರೇಸ್ನಲ್ಲಿರೋರೆ. ಬಟ್ ಅದರಲ್ಲಿ ಯತ್ನಾಳು ಸ್ವಲ್ಪ ಡೌಟ್ಫುಲ್ಲೇ. ಯತ್ನಾಳನ್ನು ಹೊರತುಪಡಿಸಿ ಬಹುತೇಕ ಸಾಕಷ್ಟು ಜನ ನಾಯಕರು, ಈಗ ಫಾರ್ ಎಕ್ಸಾಂಪಲ್ ಸೋಮಣ್ಣ ಇರ್ಬೋದು, CT ರವಿ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಅಶ್ವಥ್ ನಾರಾಯಣ್, R ಅಶೋಕ್ ಇರ್ಬೋದು, ಹಾಗೆಯೇ ಸುನೀಲ್ ಕುಮಾರ್ ಇರ್ಬೋದು, ಅಥವಾ ಇನ್ಯಾವುದೇ ಹೆಸರುಗಳು ಬಂದರೂ ಕೂಡ ಆ ಹೆಸರುಗಳನ್ನು ಆಯ್ಕೆ ಮಾಡುವಂಥದ್ದು ಬಿಡುವಂಥದ್ದು ಕೇಂದ್ರ ನಾಯಕರಿಗೆ ಬಿಟ್ಟಿರುವಂಥದ್ದು. ಬಟ್ಟು ಕೇಂದ್ರ ನಾಯಕರು ಯಡಿಯೂರಪ್ಪನವರನ್ನು ವಿರೋಧ ಕಟ್ಕೊಂಡು ಮಾಡ್ತಾರೆ, ದೇವರನ್ನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಯಡಿಯೂರಪ್ಪನವರ ಸಹಕಾರ ಮತ್ತು ಯಡಿಯೂರಪ್ಪನವರ ಸಲಹೆಯನ್ನು ಪಡೆದು ಒಬ್ಬ ಸಮರ್ಥ ನಾಯಕನಿಗೆ ಮುಂದಿನ ಅಧಿಕಾರವನ್ನು ಕೊಡೋದ್ರಲ್ಲಿ ಡೌಟ್ ಇಲ್ಲ. ಅದು ಯಡಿಯೂರಪ್ಪನವರ ಕುಟುಂಬವನ್ನು ವಿರೋಧಿಸೋರಿಗೆ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಅನ್ನೋದು ಸದ್ಯಕ್ಕಂತೂ ಕಟುವಾಸ್ತವ. ಕೊನೆಗೆ BJP ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ನಿಮ್ಮ ಪ್ರಕಾರ ಯಾರು BJPಯ ರಾಜ್ಯಾಧ್ಯಕ್ಷರಾಗಿ ಮುಂದೆ ಆಯ್ಕೆ ಆದರೆ ಬೆಟರ್, ಅಥವಾ ವಿಜೇಂದ್ರನೇ ಮುಂದುವರೆದ್ರೆ ಬೆಟರ್ ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.